அழகில் என் இதயம் உன் அழகில் என் இதயம் ನಮಸ್ಕಾರ ದೇವರು ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದ ಬೆಂಕಿ ಗೇಮರ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾವು ಹೊಸ ಟಾಪಿಕ್ ಜೊತೆ ಬಂದಿವಿ ಗೈಸ್. ಇವತ್ತೇನಿಲ್ಲ, ನಾವು ಹೇಗೆ ಸ್ಪೀಡ್ ಫೈಲ್ನ ಆ್ಯಡ್ ಮಾಡೋದು ನಮ್ಮ ಬಸ್ ಸಿಮ್ಯುಲೇಟರ್ ಇಂಡೋನೇಷಿಯಾಗೆ ಅಂತ ಹೇಳ್ತೀನಿ ಕೊಡೋದಕ್ಕೆ ನಾನು ಬಂದಿದ್ದೀನಿ ಗೈಸ್. ಈ ವಿಡಿಯೋನ ಫುಲ್ ಎಂಡಿಂಗ್ ಗಂಟ ನೋಡಿ. ನಿಮಗೆ ಹೇಗೆ ಸ್ಪೀಡ್ ಫೈಲ್ನ ಆ್ಯಡ್ ಮಾಡ್ಕೊಂಡು ನಾವು ಬಸ್ ಸಿಮ್ಯುಲೇಟರ್ ಇಂಡೋನೇಷಿಯಾದಲ್ಲಿ ಫುಲ್ಲು ಸ್ಪೀಡಾಗಿ ಹೋಗೋದು ನಮ್ಮ ಬಸ್ ತಗೊಂಡು ಅಂತ ಹೇಳ್ತೀನಿ ಕೊಡ್ತೀನಿ. ಏನಿಲ್ಲ ಗೈಸ್, ಈಗ ನೋಡ್ತಿದ್ದೀರಲ್ವ ನೀವು ಈ ಗಾಡಿನ ನಾನು ಎಷ್ಟು ಸ್ಪೀಡಾಗಿ ಹೋಗ್ತೀನಿ ಅಂತ ನಿಮಗೂ ಲೈವಲ್ಲೇ ಟೆಸ್ಟ್ ಮಾಡಿಸ್ತಿದ್ದೀನಿ. ಸರಿನಾ ಗೈಸ್, ನೋಡ್ತಿದ್ದೀರಾ? ಐ ಥಿಂಕ್ ನಿಮ್ಗೆಲ್ಲರಿಗೂ ಕಾಣಿಸ್ತೈತೆ. ನಮ್ಮ ಜೆಟ್ ಬಸ್ನ ನಾನು ಈಗ ಟ್ರೈ ಮಾಡ್ತಾಯಿದ್ದೀನಿ. ನೋಡ್ತಿರೋ ಥರ್ಡ್ ಗೇರಲ್ಲಿ ಆಲ್ರೆಡಿ 80 ಕ್ರಾಸ್ ಆಯಿತು. ಇದು 200 ಸ್ಪೀಡು, 200 to 240 km/h ಹೋಗುತ್ತೆ. ಇದಕ್ಕೆ ಯಾವುದೇ ರೀತಿ ಪಾಸ್ವರ್ಡ್ ಇರಲ್ಲ ಗೈಸ್. ಇದೊಂದು ನಿಮಗೆ ಗುಡ್ಡು ಅಂದರೆ ನ್ಯೂಸ್ ಅಂತಲೇ ಹೇಳ್ಬೋದು, ಒಂದು ರೀತಿ ಖುಷಿ ವಿಚಾರ ಅಂತಲೇ ಹೇಳ್ಬೋದು ಗೈಸ್. ನಾನು ಹೆಚ್ಚು ಕಮ್ಮಿ 150 160 ತನಕ ಹೊಡಿಬಲ್ಲೆ ಈ ರೋಡಲ್ಲಿ ಟ್ರಾಫಿಕಲ್ಲಿ. ಐ ಥಿಂಕ್ ಇದ್ರ ಮೇಲೆ ಜಾಸ್ತಿ ಹೊಡೆಯೋದಕ್ಕಾಗಲ್ಲ. ಇದು ಒಂದು ರೀತಿ ಸಾಕಾದಾಗೈತೆ ಅಂತಲೇ ಹೇಳ್ಬೋದು. ಈ ಟ್ರಾಫಿಕ್ ಫೈಲ್ ಜೊತೆಗೆ ಇದು ನಾನು ಹಾಕೊಂಡಿರೋದು ಕೇರಳ ಟ್ರಾಫಿಕ್ ಆದರೂ ಹಾಕೊಳ್ಳಿ, ಕರ್ನಾಟಕ ಟ್ರಾಫಿಕ್ ಆದರೂ ಹಾಕೊಳ್ಳಿ, ಯಾವ್ದು ಹಾಕೊಂಡ್ರು ನಿಮಗೆ ಓಕೆ. ನೋಡ್ತಿದ್ರೆ ಟಕ್ಕನ ಪಿಕಪ್ ತಾಂತಿದೆ ಗಾಡಿ, ಮಾತ್ರ ಸಖತ್ ಪಿಕಪ್ ಇದೆ. ಕಂಟ್ರೋಲ್ ಅಂತೂ ಹೇಳೋಕ್ಕೆ ಹೋಗ್ಬೇಡಿ, ಕೊಡೋದೇ ಇಲ್ಲ ಅಂತ ಅಂದ್ಕೊಂಬಿಡಿ. ನಾವೇ ಒಂದು ಕಡೆ ಹೇಳಿದ್ರೆ ಅದೇ ಒಂದು ಕಡೆ ಹೋಗುತ್ತಂತಾನೆ ತಿಳ್ಕೊಬೋದು ನೀವು. ಐ ಥಿಂಕ್ ಮೇ ಬಿ ಈ ಬಸ್ ಮೋಡು ಅಲ್ಲ, ಈ ಥರ ಒಂದು ಸ್ಪೀಡ್ ಫೈಲ್ ಮೋಡ್ ಯಾರು ಹೇಳಿಲ್ಲ ನಮ್ಮ ಕನ್ನಡದಲ್ಲಿ. ನಾವೇ ಫಸ್ಟ್ ಹೇಳ್ತಿರೋದಂದರೆ ಆಲ್ರೆಡಿ ಹೇಳಿದ್ದಾರೆ ಬೇರೆಯವರು, ಬಟ್ ನಾವು ನಮ್ಮ ಸ್ಟೈಲಲ್ಲಿ ಯಾರೂ ಹೇಳಿಲ್ಲ. ಅದಕ್ಕೋಸ್ಕರ ನಾನೇ ಹೇಳ್ಕೊಂಡು ಕೊಡೋದಕ್ಕೆ ಬಂದೆ ಗೈಸ್. ಇವತ್ತು ಬೇರೆ ವೀಡಿಯೋ ಮಾಡೋಣ ಅಂತ ಹೋದೆ, ಅದಕ್ಕೆ ಯಾಕೋ ಇಂಟ್ರೆಸ್ಟ್ ಬರಲಿಲ್ಲ. ಅದಕ್ಕೋಸ್ಕರ ಈ ವಿಡಿಯೋ ಮಾಡೋಣ ಅನ್ನಿಸ್ತು, ಮಾಡ್ತಾಯಿದ್ದೀನಿ ಗೈಸ್. ನೋಡ್ತಾ ಇರ್ಬೋದು. ಈ ಫೈಲ್ನ ಹೇಗೆ ಹಾಕೋಣ ಅಂತ ಹೇಳ್ಕೊಂಡು ಕೊಡ್ತೀನಿ. ಸಂಪೂರ್ಣ ಮಾಹಿತಿ ಹೀಗಿರುತ್ತೆ. ಈ ವಿಡಿಯೋದಲ್ಲಿ ಲಿಂಕು ಡಿಸ್ಕ್ರಿಪ್ಷನಲ್ಲಿ ಪ್ರೊವೈಡ್ ಮಾಡಿರ್ತೀನಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಯೂಟ್ಯೂಬ್ ಪೇಜ್ ಓಪನ್ ಆಗುತ್ತೆ ಗೈಸ್. ನಮ್ಮ ಚಾನಲ್ನ ಡಿಸ್ಕ್ರಿಪ್ಷನಲ್ಲಿ ನಿಮಗೆ ಒಂದು ಲಿಂಕ್ ಪ್ರೊವೈಡ್ ಮಾಡಿರ್ತೀನಿ. ಸ್ಪೀಡ್ ಫೈಲ್ 240 ಸ್ಪೀಡ್ ಫೈಲ್ ಅಂತ ಹಾಕಿರ್ತೀನಿ. ಆ ಫೈಲ್ ಮೇಲೆ ಕ್ಲಿಕ್ ಮಾಡಿದರೆ, ಅಲ್ಲಿ ಅಂದ್ರೆ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದರೆ ಯೂಟ್ಯೂಬಲ್ಲಿ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತಪ್ಪ. ನೋಡ್ತಿರ್ಬೋದು, ಈ ತಮ್ನೈಲಲ್ಲಿ ಅವರು 240 ತನಕ ಹೊಡೆದಿದ್ದಾರೆ ಹೈಯೆಸ್ಟ್. ನನ್ನ ಕೈಲೂ ಅಷ್ಟೇ ಒಂದು ಹೊಡೆಯೋಕ್ಕಾಗಲಿಲ್ಲ, 210 ತನಕ ಹೊಡೆದೆ. ಅದ್ರ ಮೇಲೆ ಅಲೆ ಗಾಡಿ ಹೋಗೋದಿಲ್ಲ ಅನ್ಕೊಂಬಿಡಿ. ಹೆಂಗೆ ಹಾಕೋಣ ಅಂತ ಹೇಳ್ಕೊಂಡು ಕೊಡ್ತೀನಿ. ಫಸ್ಟ್ ಇಲ್ಲಿ ಏನು ಮಾಡ್ಬೇಕಪ್ಪ ಅಂತಂದರೆ, ಇವ್ರ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದಾದಮೇಲೆ ಇಲ್ಲಿ ಡಿಸ್ಕ್ರಿಪ್ಷನ್ ಓಪನ್ ಮಾಡ್ಕೊಳ್ಳಿ. ಫಸ್ಟ್ ಡಿಸ್ಕ್ರಿಪ್ಷನ್ ಓಪನ್ ಮಾಡ್ಕೊಂಡು ಇಲ್ಲಿ ನೋಡ್ತಿರ್ಬೋದು, ನಿಮಗೆ ಗೂಗಲ್ ಡ್ರೈವ್ ಮುಖಾಂತರ ಕೊಟ್ಟಿದ್ದಾರೆ ಗುರು. ತುಂಬ ಈಸಿ ಲಿಂಕನ್ನು ಕೊಟ್ಟಿದ್ದಾರೆ, ಭಾಳ ಏನು ಕಷ್ಟ ಇಲ್ಲ ಗೈಸ್. ಇಲ್ಲಿ ನೋಡ್ತಿರ್ಬೋದು ಗೂಗಲ್ ಡ್ರೈವ್ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ರೀತಿ ಒಂದು ಲಿಂಕ್ ಓಪನ್ ಆಗುತ್ತೆ. ಇಲ್ಲಿ ಮೇಲ್ಗಡೆ ಕಾಣಿಸ್ತೈತೆ ನೋಡಿ, ಇಲ್ಲಿ ಒಂದು ಡೌನ್ಲೋಡ್ ಆಪ್ಷನ್ ಕಾಣಿಸ್ತೈತಲ್ಲ, ಆ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಡೌನ್ಲೋಡ್ ಆಗುತ್ತೆ. ಆಟೋಮೆಟಿಕಾಗಿ ಡೌನ್ಲೋಡ್ ಆಗೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಭಾಳ ಈಸಿಯಾಗಿ ಡೌನ್ಲೋಡ್ ಆಗುತ್ತೆ ಅಂತಲೇ ಹೇಳ್ಬೋದು. ಈ ರೀತಿ ಡೌನ್ಲೋಡ್ ಆಗೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ನೋಡ್ತಾ ಇರ್ಬೋದು, ಈ ರೀತಿ ಡೌನ್ಲೋಡ್ ಆದಮೇಲೆ ಏನು ಮಾಡ್ಬೇಕಪ್ಪ ಅಂತ ನಾನು ಈಗ ಹೇಳ್ಕೊಂಡು ಕೊಡ್ತೀನಿ. ಬನ್ನಿ, ರೆಡ್ ಎಚ್ ಆ್ಯಪ್ ಓಪನ್ ಮಾಡ್ಕೊಂಡ್ಮೇಲೆ ಈ ರೀತಿ ನಿಮಗೆ ಒಂದು ಇಂಟರ್ಫೇಸ್ ಕಾಣುತ್ತೆ. ಇವಾಗ ಏನು ಮಾಡ್ಬೇಕಪ್ಪ ಅಂತಂದರೆ, ಇಲ್ಲಿ ಡೌನ್ಲೋಡ್ ಫೋಲ್ಡರ್ನ ಹುಡ್ಕೊಬೇಕಾಗುತ್ತೆ. ಡೌನ್ಲೋಡ್ ಫೋಲ್ಡ್ರಿಗೆ ಹೋಗಿ, ಡೌನ್ಲೋಡ್ ಫೋಲ್ಡ್ರಲ್ಲಿ ನಿಮ್ಮ ಸ್ಪೀಡ್ ಫೈಲಿಂದ ಒಂದು ಜಿಪ್ ಫೈಲ್ ಇರುತ್ತೆ. ಆ ಫೈಲ್ನ ಎಕ್ಸ್ಟ್ರಾಕ್ಟ್ ಮಾಡ್ಕೊಬೇಕಾಗಿರುತ್ತೆ. ಹಾಗಾಗಿ ಆ ಫೈಲ್ನ ಜಿಪ್ ಫೈಲ್ನ ಹುಡುಕೇಳಿ. ಇಲ್ಲಿ ನೋಡ್ತಿರ್ಬೋದು ಜಿಪ್ ಫೈಲ್ ಕಾಣಿಸ್ತೈತೆ. ಈ ಜಿಪ್ ಫೈಲ್ ಮೇಲೆ ಕ್ಲಿಕ್ ಮಾಡಿ ಎಕ್ಸ್ಟ್ರಾಕ್ಟ್ ಹಿಯರ್ ಅಂತ ಒಂದು ಆಪ್ಷನ್ ಬರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು, ಆಟೋಮೆಟಿಕಾಗಿ ಎಕ್ಸ್ಟ್ರಾಕ್ಟ್ ಆಗುತ್ತೆ ಗುರು. ಎಕ್ಸ್ಟ್ರಾಕ್ಟ್ ಆದಮೇಲೆ ಇಲ್ಲಿ ನೋಡ್ತಿರ್ಬೋದು ಈ ರೀತಿ ಒಂದು 2E24 ಅಂತ ಏನೋ ಒಂದು ಫೈಲ್ ನೇಮ್ ಕ್ರಿಯೇಟ್ ಆಗಿರುತ್ತೆ. ಇದನ್ನ ಒಂದು ಲಾಂಗ್ ಪ್ರೆಸ್ ಮಾಡಿ ಕಟ್ ಆರ್ ಕಾಪಿ ಯಾವ್ದಾದ್ರು ಮಾಡ್ಕೊಳ್ಳಿ. ನಾನು ಕಾಪಿ ಮಾಡ್ಕೊತೀನಿ. ಕಾಪಿ ಮಾಡ್ಕೊಂಡ್ಮೇಲೆ ಏನು ಮಾಡೋಕಪ್ಪ ಅಂತಂದರೆ, ಇಲ್ಲಿ ಮೇಲ್ಗಡೆ ಡೌನ್ಲೋಡ್ ಅಂತ ಒಂದು ಆಪ್ಷನ್ ಕಾಣಿಸ್ತೈತಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡಿ ಡಿವೈಸ್ ಸ್ಟೋರೇಜಿಗೆ ಹೋಗಿ. ಇಲ್ಲಿ ಆಂಡ್ರಾಯ್ಡ್ ಫೋಲ್ಡ್ರಿಗೆ ಹೋಗ್ಬೇಕಾಗುತ್ತೆ. ಆಂಡ್ರಾಯ್ಡ್ ಫೋಲ್ಡ್ರಿಗೆ ಹೋದ್ಮೇಲೆ ನೀವು ಇಲ್ಲಿ OBB ಫೋಲ್ಡರ್ನ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಅದಾದಮೇಲೆ ನಿಮಗೆ ಮಾಲಿಯೋದು ಒಂದು ಫೋಲ್ಡರ್ ಇರುತ್ತೆ ಸಿಮ್ಯುಲೇಟರ್ದು. ಆ ಫೋಲ್ಡರ್ ಮೇಲೆ ಕ್ಲಿಕ್ ಮಾಡಿ. ಅದಾದಮೇಲೆ OBB, ಅದಾದಮೇಲೆ ಅಸೆಟ್ಸು, ಬೀನ್, ಡಾಟಾ, ಇಷ್ಟರೊಳಗಡೆ ಹೋಗಿ ಇಲ್ಲಿ ಕೆಳಗಡೆ ಪೇಸ್ಟ್ ಆಪ್ಷನ್ ನಿಮಗೆ ಕಾಣಿಸ್ತಿರ್ಬೋದು. ಆ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ಒಂದು ಫೈಲ್ ಇಂಪೋರ್ಟ್ ಆಗುತ್ತೆ. ಇದಾದಮೇಲೆ ಏನಿಲ್ಲ, ನೀವು ಈ ರೀತಿ ಸ್ಪೀಡ್ ಫೈಲ್ ಹಾಕೊಂಡು ಸುಮ್ಮನೆ ಹಿಂದೆ ಬಾರಿಸ್ತೀರ ನೋಡಿ. ಈಗ ನಾನು ಹೆಂಗೆ ಹೊಡಿತೀನಿ ಹಂಗೆ ಹೊಡಿತಿರೋದು ನಿಮ್ಮ ಕೆಲಸನ ಅಷ್ಟೇ. ನಾನೇನು ಮಾಡ್ತೀನಿ ಅದೇ ಕೆಲಸ ನೀವು ಮಾಡ್ತೀರಾ ಅಂತ ಹೇಳ್ತಿರ್ಬೋದು. ಅಷ್ಟು ಬಿಟ್ಟರೆ ಇನ್ನೇನಿರಲ್ಲ. ಇದೇ ರೀತಿ ಸ್ಪೀಡ್ ಫೈಲ್ ಹಾಕೋದಾಗಿರುತ್ತೆ. ಇದೇ ರೀತಿ ನಮ್ಮ ಒಂದು ಚಾನಲಲ್ಲಿ ಹೊಸ ಕಂಟೆಂಟ್ಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ಬೇಗ 5K ಕಂಪ್ಲೀಟ್ ಮಾಡ್ರಪ್ಪ ಗೈಸ್. ಬೇಗ 5K ಕಂಪ್ಲೀಟ್ ಮಾಡಿ. ಇನ್ನೇನು 300 ಜನ ಬೇಕಾಗಿರೋದು ಅಷ್ಟೇ, ಇನ್ನು ಜಾಸ್ತಿ ಏನಿಲ್ಲ. ನೋಡ್ತಾ ಇದ್ದೀರಾ, ಸಾಕಾಗಿದೆ ನಮ್ಮ ಒಂದು ಸ್ಪೀಡ್ ಫೈಲು. ಇನ್ಮೇಲಿಂದ ನಾನು ಮಲ್ಟಿಪ್ಲೇಯರಲ್ಲಿ ಬೇಗ ಮುಗಿಸ್ಬೋದು ಅನ್ಕೊಂತೀನಿ. ಯಾಕಂತಂದ್ರೆ ಈ ಸ್ಪೀಡ್ ಫೈಲ್ ಇಲ್ಲದೆ ಭಾಳ ರೋದನೆ ಅನ್ಕೊಬಿಡಿ. ಅದಕ್ಕೋಸ್ಕರ ಇವತ್ತು ಸ್ಪೀಡ್ ಫೈಲ್ ಆ್ಯಡ್ ಮಾಡ್ಕೊಂಡಿದ್ದೀನಿ. ನೀವು ಆ್ಯಡ್ ಮಾಡ್ಕೊಳ್ಳಿ, ಈಸಿಯಾಗಿರುತ್ತೆ. ಮಲ್ಟಿಪ್ಲೇಯರ್ ಇರುತ್ತೆ. ಡೈಲಿ ಸಂಜೆ 5 ರಿಂದ 6 ಇಲ್ಲ 6 ರಿಂದ 7 ಆಗುತ್ತೆ. ಎರಡರಲ್ಲಿ ಒಂದು ಟೈಮಲ್ಲಿ ಮಾಡ್ತೀನಿ. ಡೈಲಿ 5 ರಿಂದ ರೆಡಿ ಇರ್ರಿ, ನಾನು ಲೈವ್ ಸ್ಟ್ರೀಮ್ ಮಾಡ್ತೀನಿ ಪಕ್ಕ.
ನೀವು ಬಂದು ಜಾಯ್ನ್ ಆಗಿ ಮಲ್ಟಿಪ್ಲೇಯರ್ ಆಡೋಣ ಜೊತೆಗೆ. ಇದೇ ರೀತಿ ಸ್ಪೀಡ್ ಫೈಲ್ ಎಲ್ಲ ಹಾಕೊಂಡು ಸ್ಪೀಡು ಮತ್ತು ನೋ ಡ್ಯಾಮೇಜ್ ಫೈಲ್ ಎಲ್ಲ ಹಾಕೊಂಡ್ಬಿಟ್ಟು ಫುಲ್ಲು ಸಾಕತ್ತು ರೇಸ್ ಎಲ್ಲ ಹೊಡೆಯೋಣಂತೆ. ಬನ್ನಿ ದಯವಿಟ್ಟು ಎಲ್ಲರೂ ಜಾಯ್ನ್ ಆಗಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾನೆ. ಓಕೆ, ಬೈ ಬೈ, ಸಿ ಇನ್ ದ ನೆಕ್ಸ್ಟ್ ವಿಡಿಯೋ. ಮುಂದಿನ ವಿಡಿಯೋದಲ್ಲಿ ಸಿಗೋಣ.